ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೀಟ್ರೂಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋದು 2 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದು 250 ಗ್ರಾಮ್ಸ್ ಇದೆ. 2 ಬೀಟ್ರೂಟ್ನ ಚೆನ್ನಾಗಿ ಫೀಲ್ ಮಾಡ್ಕೋಬೇಕು. ಇದನ್ನೆಲ್ಲ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ತೆಗೆದಿಟ್ಕೋಬೇಕಾಗತ್ತೆ. ಅದರಿಂದನೇ ನಾವು ಈ ಬೀಟ್ರೂಟ್ ಹಲ್ವನ ಮಾಡೋಕ್ಕಾಗೋದು. ನೋಡಿ, ಇಲ್ಲಿ ನಾನೆಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಎರಡೂ ಕೂಡ. ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋತೀನಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಕೇಳ್ಕೊತೀನಿ. ಈಗ ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ತೆಗೆದಿಟ್ಕೋತೀನಿ. ನಾನು 1-2 ಬೌಲ್ ಆಗೋಷ್ಟು ಜ್ಯೂಸ್ ತಗೋಬೇಕಾಗುತ್ತೆ. ತುಂಬ ನೀರು ಹಾಕೋದು ಬೇಡ. ಇದಕ್ಕೆ 1-2 ಬೌಲ್ ಆದರೆ ಸಾಕಾಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಜ್ಯೂಸನ್ನ ತೆಗಿಬೇಕು. ತುಂಬ ನೀರು ಹಾಕಬಾರ್ದು. ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಆಗಿಯೇ ಇರಬೇಕು. ತುಂಬ ನೀರು ಹಾಕಿದರೆ ಹಲ್ವಾ ಚೆನ್ನಾಗಿ ಬರಲ್ಲ, ನೀರಾಗೋಗುತ್ತೆ ಮಾಡೋವಾಗ. ಸೊ ಜಾಸ್ತಿ ನೀರು ಹಾಕಿ ಮಿಕ್ಸಿ ಮಾಡಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡಿ ಚೆನ್ನಾಗಿ ಸೋಸ್ಕೋಬೇಕು. ಇದನ್ನು ಒಂದು ಜರಡಿಲಿ ಹಾಕ್ಕೊಂಡು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಬೌಲ್ಗೆ ಸ್ವಲ್ಪ ಕಡಿಮೆ 3/4 ಪ್ರಮಾಣದಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಬೆಲ್ಲನೂ ಹಾಕ್ಕೊಂಡು ಮಾಡ್ಕೋಬೋದು. ಸಕ್ಕರೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 10 ಟೇಬಲ್ ಸ್ಪೂನ್ ಆಗ್ಬೋದೇನೋ ಅಷ್ಟು. ಈ ಕಾರ್ನ್ಫ್ಲೋರ್ ಹಾಕೋದ್ರಿಂದನೇ ಈ ಹಲ್ವಾ ಚೆನ್ನಾಗಿ ಬರುತ್ತೆ. ಈಗ ಏನು ಗಂಟಿಲ್ದಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಈ ಕಾರ್ನ್ಫ್ಲೋರ್ ಎಲ್ಲ ಗಂಟಿರಬಾರ್ದು. ತುಂಬ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮತ್ತು ಕಾರ್ನ್ಫ್ಲೋರು ಎಲ್ಲ ಕರಗೋ ಥರ. ಸಕ್ಕರೆ ಕರಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಾರ್ನ್ಫ್ಲೋರ್ದು ಗಂಟೇನು ಬರಬಾರ್ದು. ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಅರ್ಧ ಕಪ್ ಆಗೋಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬಾದಾಮಿ, ಗೋಡಂಬಿ. ನೀವಿನ್ನೂ ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೋಬೋದು. ಮತ್ತು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಅವನ್ನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ. ಈ ಎಳ್ಳು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ತಿನ್ನೋವಾಗ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು ಹಲ್ವಾ. ಈ ಬೀಟ್ರೂಟು ತಿನ್ನೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವ. ಮಕ್ಕಳೆಲ್ಲ ಬೀಟ್ರೂಟ್ನ ಜಾಸ್ತಿ ತಿನ್ನೋಕೆ ಇಷ್ಟಪಡಲ್ಲ. ಬೇರೆ ಥರ ರೆಸಿಪಿನ ಮಾಡಿಕೊಟ್ರು ಅಷ್ಟೊಂದು ಲೈಕ್ ಮಾಡಲ್ಲ. ಈ ಥರ ಕ್ಯಾರೆಟ್ ಹಲ್ವಾ ಥರ ಇದು ಹಲ್ವಾ ಬರುತ್ತೆ ಬೀಟ್ರೂಟ್ದು. ಅದೇ ಥರ ಮಾಡಿಕೊಟ್ರೆ ಅವರು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಮತ್ತು ದೊಡ್ಡವರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಬ್ಲಡ್ನ ಇನ್ಕ್ರೀಸ್ ಮಾಡೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಬೀಟ್ರೂಟ್ ಹಲ್ವಾ ಮಾಡೋದು. ಇದರಿಂದ ಜ್ಯೂಸು ಮಾಡ್ಕೋಬೋದು ಮತ್ತು ಪರೋಟ, ತುಂಬ ವೆರೈಟಿ ರೆಸಿಪಿನ ಮಾಡ್ಕೋಬೋದು ಬೀಟ್ರೂಟಿಂದ. ಈ ಥರ ಹಲ್ವಾನೂ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಇದರಲ್ಲಿ ಡ್ರೈ ಫ್ರೂಟ್ಸು ಮತ್ತು ಸ್ವೀಟ್ಸು, ಎಳ್ಳು ಇದೆಲ್ಲ ಮಿಕ್ಸ್ ಇರುತ್ತಲ್ವ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಬಂದಿರುತ್ತೆ ಹಲ್ವಾ ಕೂಡ. ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಈಗ ಗಟ್ಟಿ ಆಗ್ತಾಯಿದೆ. ಹೀಗೆ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾನು ಅರ್ಧ ಗಟ್ಟಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕೈ ಬಿಡದೆ ಸ್ವಲ್ಪ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಸಾಕಾಗುತ್ತೆ ಇದು ಗಟ್ಟಿ ಆಗೋಕ್ಕೆ. ನೋಡಿ, ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು ಈ ಹಲ್ವಾನ. ಈಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ತುಪ್ಪ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಕೂಡ ಬರುತ್ತೆ, ಟೇಸ್ಟು ಮಾತ್ರ ಸಖತ್ತಾಗಿ ಬಂದಿರುತ್ತೆ. ನೋಡಿ, ಗಟ್ಟಿ ಆಗೋವರೆಗೂ ಹೀಗೆ ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಅಂದರೆ ಸೀದೋಗಲ್ಲ. ಇದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ರೆಡಿ ಆದಮೇಲೆ. ಆವಾಗಲೇ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ. ಒಂದು ಪಾತ್ರೆಗೆ ಅಥವಾ ಒಂದು ಬಾಕ್ಸಿಗೆ ನಾನು ತುಪ್ಪ ಸವರಿಟ್ಕೊಂಡಿದ್ದೀನಿ. ನೀವು ಪಾತ್ರೆಲ್ಲಾದರೂ ಹಾಕ್ಕೋಬೋದು, ಪ್ಲೇಟಲ್ಲಾದರೂ ಹಾಕ್ಕೋಬೋದು, ಬಾಕ್ಸಲ್ಲಾದ್ರೂ ಹಾಕ್ಕೊಂಡು ಇದನ್ನ ಮಾಡ್ಕೋಬೋದು. ನಮ್ಗೆ ಯಾವ ಶೇಪಿಗೆ ಬೇಕು ನೋಡಿ ಯಾವ ಥರದ್ದು ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ. ನಾನಿದು ಟಿಫಿನ್ ಬಾಕ್ಸಿಗೆ ಸ್ವಲ್ಪ ತುಪ್ಪ ಸವರಿಟ್ಕೊಂಡಿದ್ದೆ, ಅದಕ್ಕೇ ಇದನ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಮೇಲ್ಗಡೆ. ಆವಾಗಲೇ ಎಳ್ಳು ಹುರಿದಿಟ್ಕೊಂಡಿದ್ನಲ್ವ, ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ. ಎಳ್ಳು ಹಾಕೋದ್ರಿಂದ ತಿನ್ನೋವಾಗ ಬಾಯಿಗೆಲ್ಲ ಸಿಗುತ್ತಲ್ವ, ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಕೂಡ. ಈಗ ಎಳ್ಳಮಾಸಿ ಎಲ್ಲ ಹತ್ತಿರ ಬರ್ತಿದೆಯಲ್ವ, ಈ ಎಳ್ಳು ಈ ಥರದ್ದೆಲ್ಲ ಕಂಟೆಂಟ್ಸ್ನ ತಿನ್ನಬೇಕು, ಮಾಯ್ಶ್ಚರೈಸ್ಡ್ ಆಗಿರುತ್ತೆ ಸ್ಕಿನ್ ಅಂತ.
ಎಳ್ಳು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಕ್ಕಳಿಗೆ ನೋಡೋದಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಹಲ್ವಾ. ಸ್ವಲ್ಪ ಈ ಥರ ಏನೋ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಾರೆ ತಿನ್ನೋದಕ್ಕೋಸ್ಕರ ಅಂತಲೇ ಈ ಥರ ಎಲ್ಲ ರೆಸಿಪಿನ ಟ್ರೈ ಮಾಡಬೇಕಾಗತ್ತೆ ಮಕ್ಕಳಿಗೋಸ್ಕರ. ನೋಡಿ ಈಗ ಫಿನಿಶ್ ಆಗಿದೆ. ಇದನ್ನ ಒಂದು ಅರ್ಧ ಗಂಟೆ 1 ಅವರ್ ಬಿಡಬೇಕಾಗತ್ತೆ. 1 ಅವರ್ ಆದಮೇಲೆ ಬೇರೆ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ಈಗ ಮತ್ತೆ ಟರ್ನ್ ಮಾಡಿದ್ದೀನಿ. ಈಗ ಟರ್ನ್ ಮಾಡಿಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೇಕಾಗತ್ತೆ. ಇದು ರೆಡಿಯಾಗಿ ಬಾಕ್ಸಿಗೆ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಅಷ್ಟರಲ್ಲಿ ಅದು ಸೆಟ್ ಆಗಿರುತ್ತೆ. 1 ಗಂಟೆ ಆದಮೇಲೆ ನಾವು ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ಕೂಡ ಮಾಡ್ಕೋಬೋದು. ಇದನ್ನ ಫ್ರಿಜ್ಜಲ್ಲಿ ಇಟ್ಟೇ ಏನು ಮಾಡ್ಕೋಬೇಕಾದ ಅವಶ್ಯಕತೆ ಏನಿಲ್ಲ. ನಾರ್ಮಲಾಗಿ 1 ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಇಲ್ಲ ನಿಮ್ಗೆ ಅರ್ಜೆಂಟ್ ಇದೆ ಅಂದರೆ ಒಂದು 10-15 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಮೂತಾಗಿ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗಲೂ ಕೂಡ. ನೀವು ಒಂದು ಸಲ ಟ್ರೈ ಮಾಡಿ.